ನಮಸ್ಕಾರ. ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನು ನೋಡೋಣ. ದಿಲ್ಲಿಯಲ್ಲಿ ಕಮಲೇ ಕಮಲೋತ್ಪತ್ತಿ ಅಂದ್ರೆ 11 ವರ್ಷದ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಆಡಳಿತವನ್ನು ಕಿತ್ತೆಸೆದ ದೆಹಲಿ ಮತದಾರ 27 ವರ್ಷಗಳ ಬಳಿಕ ಮತ್ತೆ ಬಿಜೆಪಿಯ ಕಮಲವನ್ನ ಮುಡಿದಿದ್ದಾನೆ. ಇಲ್ಲಿ ಅರವಿಂದ ಎಂದರೂ ಕಮಲವೇ ಆಗಿದ್ದು, ಅರವಿಂದ್ ಕೇಜ್ರಿವಾಲ್ ಅವರ ದಿಲ್ಲಿಯಲ್ಲಿ ಈ ಬಾರಿ ಬಿಜೆಪಿಯ ಕಮಲ ಅರಳಿದೆ ಎಂಬ ಭಾವಾರ್ಥ ಬರುವಂತೆ ಕಮಲೇ ಕಮಲೋತ್ಪತ್ತಿ ಅಂತ ಶೀರ್ಷಿಕೆ ಕೊಟ್ಟಿರೋದು ಸಂದರ್ಭೋಚಿತವಾಗಿದೆ. ಜೊತೆಗೆ ಕವಿರತ್ನ ಕಾಳಿದಾಸ ಸಿನಿಮಾದ ಡಿಂಡಿಮ ಕವಿಯನ್ನ ನೆನಪಿಸುವಂತೆ ಮಾಡಿದೆ. ಇನ್ನು ದೆಹಲಿ ವಿಧಾನಸಭೆಯ ಒಟ್ಟು 70 ಕ್ಷೇತ್ರಗಳಲ್ಲಿ ಬಿಜೆಪಿ 48 ಸ್ಥಾನ ಗಳಿಸಿದ್ದರೆ ಆಡಳಿತಾರೂಢ ಆಪ್ ಕೇವಲ 22 ಸ್ಥಾನ ಗಳಿಸಲಷ್ಟೇ ಶಕ್ತವಾಯಿತು. ಇತ್ತ ಕಾಂಗ್ರೆಸ್ ಪಕ್ಷ ಈ ಬಾರಿಯೂ 0 ಸುತ್ತಿದೆ. ಈ ನಡುವೆ ಅರವಿಂದ್ ಕೇಜ್ರಿವಾಲ್ ಬಳಿಕ ದೆಹಲಿ ಸಿಎಂ ಆಗಿದ್ದ ಅತಿಶಿ ಗೆಲುವಿನ ನಗೆ ಬೀರಿದ್ದು ಬಿಜೆಪಿಯ ರಮೇಶ್ ಬಿದೂರಿಗೆ ಸೋಲಾಗಿದೆ. ನವದೆಹಲಿಯ ಮತಕ್ಷೇತ್ರದಲ್ಲಿ ಆಮ್ ಆದ್ಮಿ ಪರಮೋಚ್ಚ ನಾಯಕ ಅರವಿಂದ್ ಕೇಜ್ರಿವಾಲ್ರನ್ನೇ ಸೋಲಿಸಿದ ಪರ್ವೇಶ್ ವರ್ಮಾ ಅವರೇ ಈ ಬಾರಿ ದೆಹಲಿ ಸಿಎಂ ಆಗುತ್ತಾರೆಂಬ ಸುದ್ದಿ ಹರಿದಾಡುತ್ತಿದ್ದು, ಸಿಎಂ ರೇಸ್ನಲ್ಲಿ ಸ್ಮೃತಿ ಇರಾನಿ ಸೇರಿದಂತೆ ಮತ್ತಿತರ ಬಿಜೆಪಿ ನಾಯಕರ ಹೆಸರಿದೆ. ದೆಹಲಿ ವಿಧಾನಸಭೆ ಗದ್ದುಗೆ ಬಿಜೆಪಿ ಪಾಲಾಗುತ್ತಿದ್ದಂತೆ ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ ಕಮಲ ನಾಯಕರು ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ತುಷ್ಟೀಕರಣ ಅಲ್ಲ, ಬದಲಾಗಿ ಸಂತುಷ್ಟೀಕರಣಕ್ಕೆ ದಿಲ್ಲಿ ಮತದಾರ ನಮಗೆ ಒಲಿದಿದ್ದಾನೆ ಎಂದಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆ ಇತ್ತ ನಮ್ಮ ರಾಜ್ಯದಲ್ಲೂ ಬಿಜೆಪಿಗರು ಸಂಭ್ರಮಾಚರಣೆಯಲ್ಲಿ ತೊಡಗಿದರು. ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿ ಬಳಿ ಜಮಾಯಿಸಿದ ಕಮಲಾಕರರು ಡೊಳ್ಳು ಬಾರಿಸಿ ಕುಣಿದು ಕುಪ್ಪಳಿಸಿದರು. ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಪಿಸಿ ಮೋಹನ್ ಅವರು ಸೇರಿದಂತೆ ಮೊದಲಾದ ಗಣ್ಯರು ಪಾಲ್ಗೊಂಡಿದ್ದರು. ಕಳೆದೊಂದು ವಾರದಿಂದ ಇಡೀ ರಾಜ್ಯದಲ್ಲಿ ಆಸ್ತಿ ನೋಂದಣಿಯಲ್ಲಿ ಆಗುತ್ತಿದ್ದ ತಾಂತ್ರಿಕ ಸಮಸ್ಯೆಯ ಮೂಲ ಹುಡುಕುವ ವೇಳೆ ಕಂದಾಯ ಇಲಾಖೆಯ ಕಾವೇರಿ ತಂತ್ರಾಂಶ 2.0 ಸ್ಥಗಿತಕ್ಕೆ ವೆಬ್ಸೈಟ್ ಹ್ಯಾಕ್ ಮಾಡಿರೋದೇ ಕಾರಣ ಅಂತ ಗೊತ್ತಾಗಿದೆ. ಯಾರೋ ಉದ್ದೇಶಪೂರ್ವಕವಾಗಿಯೇ ಈ ಕೃತ್ಯ ಎಸಗಿದ್ದು ತಂತ್ರಾಂಶ ಖದೀಮರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕಂದಾಯ ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಮೆಟ್ರೋ ಇತಿಹಾಸದಲ್ಲಿಯೇ ಟಿಕೆಟ್ ದರ ಅತ್ಯಧಿಕ ಅಂದರೆ 46% ಏರಿಕೆಯಾಗಿದ್ದು, ಸರ್ಕಾರ ಮೆಟ್ರೋ ರೈಲು ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದಂತಿದೆ. 2017ರಿಂದ ಇಲ್ಲಿಯವರೆಗೆ ಮೆಟ್ರೋ ದರ ಏರಿಕೆಯಾಗಿರಲಿಲ್ಲ. ಆದರೆ ಒಮ್ಮಿಂದೊಮ್ಮೆಲೆ 46% ಏರಿಕೆಯಾಗಿರೋದಕ್ಕೆ ಪ್ರಯಾಣಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರ ಇತ್ತೀಚೆಗಷ್ಟೇ ಬಸ್ ಟಿಕೆಟ್ ದರವನ್ನು ಏರಿಸಿತ್ತು. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿಗಳ ಬಗ್ಗೆ ಅವರಿವರು ತಕರಾರ ಎತ್ತುತ್ತಿರುವುದನ್ನು ತಾವೆಲ್ಲ ಗಮನಿಸಿರಬಹುದು. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳನ್ನು ವಿಶ್ವಸಂಸ್ಥೆಯೇ ಮೆಚ್ಚಿಕೊಂಡಿದೆ. ಹೌದು, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಫಿಲೆಮಾನ್ ಯಾಂಗ್ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ವಾಯುಪಡೆ ತರಬೇತಿ ನೀಡುವ ವೇಳೆ ಸರಿಯಾದ ಸಮಯಕ್ಕೆ ಪ್ಯಾರಾಚೂಟ್ ತೆರೆದುಕೊಳ್ಳದ ಪರಿಣಾಮ ತರಬೇತಿ ಪಡೆಯಲೆಂದು 1,500 ಅಡಿ ಎತ್ತರದಿಂದ ಜಿಗಿದ ಸೇನಾ ಯೋಧನೋರ್ವ ನೆಲಕ್ಕೆ ಅಪ್ಪಳಿಸಿ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ದುರ್ಘಟನೆ ಉತ್ತರ ಪ್ರದೇಶದ ಆಗ್ರಾ ವಾಯುಸೇನಾ ಪಿಟಿಎಸ್ ತರಬೇತಿ ಕೇಂದ್ರದಲ್ಲಿ ಫೆಬ್ರವರಿ 7ರಂದು ನಡೆದಿದೆ. ಮೃತ ಯೋಧ ಕರ್ನಾಟಕದವರೇ ಆಗಿದ್ದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೋರನಗದ್ದೆ ಮೂಲದ ಜಿಎಸ್ ಮಂಜುನಾಥ ಎಂದು ತಿಳಿದುಬಂದಿದೆ. ಉಚಿತ ಗ್ಯಾರಂಟಿ ಯೋಜನೆಗಳಲ್ಲೇ ಮುಳುಗಿರುವ ಕಾಂಗ್ರೆಸ್ ಸರ್ಕಾರ ಕಳೆದ 4 ವರ್ಷಗಳಿಂದಲೂ ಮಾಸಾಶನವಿಲ್ಲದೆ ತೊಂದರೆಗೊಳಗಾದ ಬಡ ಕಲಾವಿದರ ಕಡೆಗೂ ಸ್ವಲ್ಪ ಚಿತ್ತ ಹರಿಸಬೇಕು ಎಂದು ಕಲಾವಿದರು ಒತ್ತಾಯಿಸಿದ್ದಾರೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಓದ್ತಿರಲ್ವಾ?